ಹೊಸ ಮಾಲ್ ಆಗಿದೆ, ಚೆನ್ನೈ ಮಾಲ್ ಅಂತ. ಕಣ್ಗಳು ಮತ್ತೆ ಜನ ಇದ್ರ ಅಂದ್ರೆ ಯಾವ ಜಾತ್ರೆಲ್ಲೂ ಇಷ್ಟು ಜನ ಇರಲ್ಲ. ದುಡ್ಡು ಕೊಟ್ಟಾರೆ ಮ್ಯಾಮ್ ಆ್ಯಡ್ ಮಾಡಕ್ಕೆ. पैसा है तो बॉडी 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 बात है. Hello guys, welcome back to my new vlog. Welcome back to my family members, welcome back to my channel. new vlog. ಒಂದು ನಿಮಿಷ, ನೀವಂತೂ ಹೇಳಿದ್ರಿ ಇದು ನಿಮ್ಮ ಲಾಸ್ಟ್ ವ್ಲಾಗ್ ಅಂತ. ನೋ ನೀವು ನೀಟಾಗಿ ಆ ವಿಡಿಯೋ ಫುಲ್ ನೋಡಿದರೆ ನಾನು ಏನು ಹೇಳಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇದು ಈ ವರ್ಷದ ಲಾಸ್ಟ್ ವ್ಲಾಗ್ ಅಂತ ಹೇಳಿದೆ. ಅಂದರೆ ನಾನು ಅಪ್ಲೋಡ್ ಮಾಡಿದ್ದು ಡಿಸೆಂಬರ್ 31ಗೆ. ಸೊ ನಾನದು ಲಾಸ್ಟ್ ವ್ಲಾಗ್ ಅಂತ ನನ್ನ ಲಾಸ್ಟ್ ವ್ಲಾಗ್ ಅಂತ ಹೇಳಿಲ್ಲ. ಸೊ ದಾವಣಗೆರೆಯಲ್ಲಿ ಒಂದು ಹೊಸ ಮಾಲ್ ಆಗಿದೆ, ಚೆನ್ನೈ ಮಾಲ್ ಅಂತ. ಬೆಂಗಳೂರಿಗೆ ಬಂದು ಚೆನ್ನೈ ಅಂತ ಹೆಸರಿಟ್ಟಿದ್ದಾರೆ. ಅದರಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿನ್ನೆ ಓಪನ್ ಆಗಿದೆ, ಇವತ್ತು ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಸೊ ನಾನು ನನ್ನ ಕಣ್ಗಳು ಮತ್ತು ಇನ್ ಕೇಸ್ ಬೇಕಾಗುತ್ತೆ ಅಂದ್ಬಿಟ್ಟು ಮೈಕ್ ತೊಗೊಂಡು ಹೋಗ್ತಿದ್ದೀನಿ, ಅಲ್ಲೇನಾರು ರಶ್ ಇದ್ದರೆ. ಸೊ ಬನ್ನಿ ಒಳಗಡೆ ಬೈ. ಸೊ ಗೈಸ್ ಬಂದಿದ್ದೀವಿ. ಎಷ್ಟು ಜನ ಇದ್ರ ಅಂದ್ರೆ ಯಾವ ಜಾತ್ರೆಲ್ಲೂ ಇಷ್ಟು ಜನ ಇರಲ್ಲ. ಯಾರಿಗೂ ಮಾಡಕ್ ಕೆಲ್ಸಿಲ್ಲ, ಇನ್ಕ್ಲೂಡಿಂಗ್ ಅಸ್. ನಾನು ಹೊರಗೆ ಹೋಗ್ತೀನಿ. ಗೈಸ್ ಇಲ್ಲಿ ಬರೀ ಜನ ಇದ್ದಾರೆ ಗೈಸ್. ಅಂಗಡಿಗಳಿಗಿಂತ ಜನ ಕಾಣಿಸ್ತಿದ್ದಾರೆ ನಮಗೆ. ಸೊ ಕೆಳಗಡೆದು ಸ್ಯಾರಿ ಸೆಕ್ಷನ್ ಇರಬೇಕು. ಇಲ್ಲೂ ಸ್ಯಾರಿ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಬೋರ್ಡ್ ಇದೆ, ಅಲ್ಲಿ ನೋಡ್ಬೇಕು ಇವಾಗ. ಬ್ರದರ್, you have to go to the 4th floor. It's there. It's for you. ನಮ್ಮ ಅಮ್ಮನ್ ಕರ್ಕೊಂಡು ಹೋಗ್ಬೇಕಲ್ಲಿ. Emotional damage. ಆಕ್ಚುಲಿ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ. ನಾವಿವಾಗ ಥರ್ಡ್ ಫ್ಲೋರ್ ಅಲ್ಲಿ ಇದೀವಿ. ವರ್ತ್ ಇದೆ ದೋಸಾ. ಈ ಗೌನ್ಸ್ ಎಲ್ಲ ಆಯ್ತಡಿ, ಬಿಲ್ಲಿರೋ ಕಡೆ ಕರ್ಕೊಂಡ್ಬಿಡ್ತೀನಿ. ಈ ಗೌನ್ಸ್ ಎಲ್ಲ ಲೈಕ್ 999 ಇದೆ. ಆ್ಯಂಡ್ ಆ ಕಡೆ ಶರಾರ ಎಲ್ಲ ಇದೆ, ಕುರ್ತಾಸ್ ಇದಾವೆ, ಎಲ್ಲ ಥರದಿದೆ. ಲೈಕ್ ಇಲ್ಲಿ ಬಂದರೆ ಎಲ್ಲ. ಮ್ಯಾಮ್ ಎಷ್ಟು ದುಡ್ಡು ಕೊಟ್ಟಾರೆ ಮ್ಯಾಮ್ ಆ್ಯಡ್ ಮಾಡಕ್ಕೆ. ಅದೆಲ್ಲ ಹೇಳಂಗಿಲ್ಲ ನಾವು. ಸಸ್ತಾಗಿ ಬಂದ್ಬಿಟ್ವಿ ನಾವು. ಅಲ್ಲ ಏನು ಪಾರ್ಶಿಯಾಲಿಟಿ ಅಲ್ಲ, ಲೈಕ್ ಯಾವ್ದಾದ್ರು ಎಕ್ಸ್ಪೆನ್ಸಿವ್ ಇದೋ ಐರನ್ನಿಂದ ಹ್ಯಾಂಗರ್ ಅಲ್ಲಿ, ಇದು ಪ್ಲಾಸ್ಟಿಕ್ ಹ್ಯಾಂಗರ್ ಹಾಕಿದೆ. पैसा है तो बॉडी 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 बात है. ನಮ್ಮಮ್ಮ ಇದ್ರೆ ನಾವು ಅಲ್ಲಿ ಹೋಗ್ತಿದ್ವಿ. ನಮ್ಮಮ್ಮ ಈಗ ಸದ್ಯಕ್ಕಿಲ್ಲ, ಸೊ ನಾವು ಇಲ್ಲಿ ನೋಡ್ತಿದ್ದೀವಿ. ನಮ್ಮಮ್ಮ ಬಂದ್ಮೇಲೆ ಅಲ್ಲಿ ಹೋಗ್ತೀವಿ. ನಾವು ಮತ್ತೆ ವಾಪಸ್ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಇಲ್ಲಿ ಹಾಫ್ ಸ್ಯಾರೀಸ್ ಇದೆ ಅನ್ಸುತ್ತೆ. ಇಲ್ಲಿ ನಮ್ಮ ಮಾತೃಶ್ರೀ ಅವ್ರು ನೋಡ್ತಾ ಇದ್ದಾರೆ. ನಾವಿಬ್ರು ಮಾಡೋ ಕೆಲಸ ಇಲ್ಲ. ಇಲ್ಲೇನು ತಗೊಳೋದು ನಾವು. ಲೆಹೆಂಗಾಸ್ಗಳು ಇದ್ದಾವೆ, ಹಾಫ್ ಸ್ಯಾರೀಸ್ಗಳು ಇದ್ದಾವೆ ಅನ್ಸುತ್ತೆ. ಸೊ ಇಲ್ಲಿ ರೇಟ್ ನೋಡ್ಬೋದು ನೀವು. ನಾನು ಒಳ್ಳೆ ಅಡ್ವರ್ಟೈಸ್ ಮಾಡ್ತಿದ್ದೀನಿ ಅನ್ಸ್ತೈತೆ. 1800 ಇಂದ 2000. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗಾಯ್ಸ್, ಅವ್ನು ಇವಾಗ ಅವ್ರ ಫ್ರೆಂಡ್ ಹತ್ರ ಮಾತಾಡ್ತಿದ್ದಾನೆ. ಇವಾಗ ಅವ್ನು ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗುತ್ತೆ. ಗೊತ್ತಾಗ್ಬಿಡ್ತು. ದಿಸ್ ಕಲರ್ ಇಸ್ ನೈಸ್. ನೆವರ್ ಎಂಡಿಂಗ್ ಶಾಪಿಂಗ್ ನಮ್ಮ ಅಮ್ಮಂದೊಬ್ರದೆ. 1 hour ಇಂದ ಹುಡುಕ್ತವ್ರೆ, ಒಂದೇ ಸ್ಯಾರಿ ತಗೊಂಡವ್ರೆ. ಹೆಂಗಿದೆ ಶಾಪಿಂಗ್ ಮಾಲ್? ಒಂದು ನಿಮಿಷ ಕೊಡ. ಹೆಂಗಿದೆ ರೀ ಶಾಪಿಂಗ್ ಮಾಲ್? ಚೆನ್ನಾಗಿದೆ.
ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿದೆ. 10ಗೆ ಎಷ್ಟು ರೇಟ್ ಮಾಡ್ತೀರಾ? ಒಂದು 9 ಕೊಡ್ತೀನಿ. 9 ಕೊಡ್ತಾರೆ. ಥ್ಯಾಂಕ್ ಯು. ನಾನಂತೂ ಬಿಟ್ಟಿ ಪ್ರಮೋಷನ್ ಮಾಡ್ತಾ ಇದ್ದೀನಿ ಇದ್ರದ್ದು. ಸರ್ ಪ್ಲೀಸ್ ಸರ್ ಪ್ಲೀಸ್. ಗೈಸ್ ಏನೇ ಇದ್ರು ತಾಯಂದ್ರು ಹೈಟ್ ಕಮ್ಮಿ ಇರಬಾರ್ದು ಗೈಸ್. ಇವಾಗ ನಾವು ಅಮ್ಮ ಎಲ್ಲೋಗೈತೆ ಅಂತಾನೆ ಗೊತ್ತಾಗ್ತಿಲ್ಲ ನಮಗೆ. ಜಸ್ಟ್ ಬಿಕಾಸ್ ನಮ್ಮ ಮಾಮ ಹೈಟ್ ಐತೆ ಅಂತ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿದೆ ನಮಗೆ. ನಮ್ಮಮ್ಮ ಯಾವ್ದೋ ಮೊನ್ನೆ ಹಾಕೊಂಡಿದ್ ಚೂಡಿದಾರ್ ಕೇಳ್ತಾರೆ, ನಮಗೆ ಯಾವ್ದು ನೆನಪೇ ಆಗ್ತಿಲ್ಲ. ಯಾವ ಕಲರ್ ಇತ್ತು ತಗ, ಯಾವ್ದೋ ಒಂದು ಆಗುತ್ತೆ. ನಾನು ಏನ್ ಮಾಡಿದ್ದೆ ಕಿಡ್ ಸೆಕ್ಷನ್ ಯಾಕೆ ಬಂದಿಯ? ನಿನಗೆ ಯಾವ ಮಗು ಇದೆ ಅಂತ ಬಂದಿದ್ಯಾ? ನಿನ್ ಮಗ ನೋಡಿ ಹೆಂಗಿದೆ, ನೀನ್ ಯಾವ ಸೆಕ್ಷನ್ ಬಂದಿಯಾ? ನಾವಿವಾಗ ಮೆನ್ ಸೆಕ್ಷನ್ ಬಂದಿದೀವಿ. ನಮ್ಮ ಮೆನ್ನ ಕರ್ಕೊಂಡು ಮೆನ್ ಸೆಕ್ಷನ್ ಬಂದಿದೀವಿ ನಾವು. ಗೈಸ್ ಮೆನ್ ಸೆಕ್ಷನ್ ಇಸ್ ಫುಲ್ ಆಫ್ ಮೆನ್ಸ್ ಅಂಡ್ ವುಮೆನ್ಸ್. ಬಿಕಾಸ್ ಮೆನ್ಸ್ ಏನ್ ಹಾಕೊಂತಾರೆ ಅಂತ ಡಿಸೈಡ್ ಮಾಡೋದು ವುಮೆನ್ಸ್. ಸೊ ಗೈಸ್ ವಾಪಸ್ ಐ ಕೇಮ್. ಏನು ಜನ ಯಾಕಾದರೂ ಹೋಗಿದ್ದೋ ಇವತ್ತು ಅನ್ಸ್ಬಿಡ್ತು. ಬಟ್ ಚೆಂದ ಇತ್ತು. ಮಾಲ್ ಚೆನ್ನಾಗಿದೆ, ಕಲೆಕ್ಷನ್ಸ್ ಚೆನ್ನಾಗಿದೆ. ಏನಂದರೆ ವೆಸ್ಟರ್ನ್ ಔಟ್ಫಿಟ್ಸ್ ಯಾವುದೂ ಇಲ್ಲ, ಅಂದರೆ ಸ್ವಲ್ಪ ಮಿನಿಮಲ್ ಅಮೌಂಟಲ್ಲಿದೆ. ಟ್ರೆಡಿಷ್ನಲ್ ತುಂಬ ಚೆನ್ನಾಗಿದೆ, ಸೀರೆಗಳು ತುಂಬ ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗಿದೆ. ಅಲ್ಲಿ ನಮ್ಮಮ್ಮ ಸೀರೆಗಳು ತಗೊಂಡ್ರು. ನಮ್ಮಮ್ಮ ನಾನೇನು ನಾನೇನು ನನಗಂತ ತಗೊಳ್ಳ. ಆಮೇಲೆ ಅಲ್ಲಿಂದ ನಾವು ಮ್ಯಾಕ್ಸಿಗೆ ಹೋದ್ವಿ. ಮ್ಯಾಕ್ಸಲ್ಲಿ ನಾನು ನನ್ನ ತಮ್ಮ ಶಾಪಿಂಗ್ ಮಾಡಿದ್ದು. ಸೊ ಅದು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಫಸ್ಟ್ ನಾನು ಎರಡೇನೋ ಶರ್ಟ್ಸು, ಒಂದು ಜೀನ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಇದು ಒಂದು ಓವರ್ ಸೈಜ್ ಶರ್ಟ್ ಅಂತ ತೊಗೊಂಡೆ. ಬಿಕಾಸ್ ನಾನು ಹೇಳೋದು ಬರೀ ಓವರ್ ಸೈಜ್ಡ್ ಶರ್ಟ್ಸ್ ಇರಲಿಲ್ಲ. ಬಾಯ್ ಫ್ರೆಂಡ್ ಶರ್ಟ್ಸ್ ಎಲ್ಲ ಹಾಕೋ ಹಣೆ ಬರೋ ಇಲ್ಲ. ಸೊ ನಮ್ಮಂಥವ್ರು ನಾವೇ ಶರ್ಟ್ಸ್ ಬೈ ಮಾಡಬೇಕು. ಲೂಸ್ ಶರ್ಟ್ಸ್ ಬಾಯ್ ಫ್ರೆಂಡ್ ಶರ್ಟ್ಸ್ ಇಲ್ಲ, ಸೊ ನಾವೇ ಬೈ ಮಾಡಬೇಕು ಪೈಸಾ ಕೊಟ್ಟು. ಸೊ ಇದನ್ನು ಒಂದು ತೊಗೊಂಡೆ. ಈ ಜೀನ್ಸಲ್ಲಿ ಇಲ್ಲಿ ಒಂದು ಬ್ಲೇಡ್ ಹಾಕಿದ್ದಾರೆ, ಕಾಣಿಸ್ತಿದ್ದೇನೋ ಏನೋ ಗೊತ್ತಿಲ್ಲ. ಇದಕ್ಕೆ ಒಂದು ಪುನಿ ಲೈಕ್ ಒಂದು ವಿ ಶೇಪ್ ಇಲ್ಲಿ ಏನದು ಸ್ಲಿಟ್ ಆಗಿದೆ ಇಲ್ಲಿ ಇಷ್ಟೇ. ಆ್ಯಂಡ್ ಇಟ್ ಆ್ಯಸ್ ಅ ಪಾಕೆಟ್, ಚಿಲ್ಡ್ರೆ ಕಾಸು ಇಟ್ಕೊಳ್ಳೋಕ್ಕೆ. ಜಾಸ್ತಿ ದುಡ್ಡಂತೂ ನನ್ನ ಹತ್ರ ಇರಲ್ಲ, ಚಿಲ್ಡ್ರೆ ಕಾಸೇ ಇರುತ್ತೆ. ಸೊ ಇದು ಒಂದು ಮೆಶ್ ನೆಕ್ಟೆಡ್ ಏನೋ ಒಂದು ಟಾಪ್ ತೊಗೊಂಡೆ. ಇದು ಕೂಡ ಈ ಪ್ಯಾಂಟ್ ಜೊತೆ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದರ್ವೈಸ್ ಬ್ಲೂ ಹಾಕಿದ್ರು ಹೋಗುತ್ತೆ ಅಂತ. ಇದಾಗಿತ್ತು ನನ್ನ ಪುಟಾಣಿ ಶಾಪಿಂಗ್. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳೋದಿತ್ತು, ಲೈಕ್ ನನಗೆ ಯಾವ ಥರ ಮುಂದೆ ಯಾವ ಥರ ಬ್ಲಾಗ್ಸ್ ಮಾಡಬೇಕು ಅಂದರೆ ಏನೂ ತಲೆಗೆ ಓಡ್ತಿಲ್ಲ ಸದ್ಯಕ್ಕೆ. ಸೊ ನಿಮಗೆ ಏನಾದರೂ ಈ ಥರ ಬ್ಲಾಗ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಬ್ಲಾಗ್ಸ್ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ನಿಮಗೇನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಡೌನ್. ಯಾವುದೇ ಥರದ್ದಾಗಲಿ, ಫನ್ನಿ ಆಗಲಿ, ಏನಾಗಲಿ, ಎಂಥದ್ದೇ ಆಗಲಿ, ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಮಾಡಿ. ಆದಷ್ಟು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿ ಯು ಆಲ್, ಬೈ ಬಾಯ್.